Hi, hello and welcome back to my YouTube channel. ನಾನು ಚೈತ್ರ ಶ್ರೀ. ಸೊ ಇವತ್ತಿಂದ ನಾನು 10 ಡೇಸ್ ವೆಯ್ಟ್ ಲಾಸ್ ಡಯಟ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಡಯಟು ಜಸ್ಟ್ ಎಗ್ ಡಯಟ್. ಸೊ 10 ಡೇಸಲ್ಲಿ 10 kgs ಲೂಸ್ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ 10 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಈ ಡಯಟ್ನ. ಸೊ ನಾನು ಇವತ್ತಿಂದ ಒಂದು ಶಾರ್ಟ್ ಟ್ರೈ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನು ಆಲ್ಮೋಸ್ಟ್ 1 ಇಯರಲ್ಲಿ 10 kgs ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ, ಸಿಂಪಲ್ ಡಯಟ್, ಏನು ಎಕ್ಸ್ಪೆನ್ಸಿವ್ ಐಟಮ್ಸು ರಿಕ್ವೈರ್ಮೆಂಟ್ ಇಲ್ಲ. ಸೊ ಸಿಂಪಲ್ ಎಗ್ ಡಯಟು. ಸೊ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟು ಮಟ್ಟಿಗೆ ನಾನು ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ನೋದು ಕಂಪ್ಲೀಟ್ ಆದಮೇಲೆ ಗೊತ್ತಾಗೋದು. ಸೊ ಬನ್ನಿ, ಇವತ್ತಿಂದ 10 ಡೇಸ್ ಎಗ್ ಡಯಟ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ಎಗ್ ಡಯಟ್ಗೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಡಯಟ್ನ ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದ್ಬಿಟ್ಟು 60 kgs ಇದೆ. ಸೊ ಈ ಡಯಟ್ ಮಾಡೋದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ ಅಂತಂದರೆ ಐಟಮ್ಸು, ಒಂದು ದಿನಕ್ಕೆ 6 ಮೊಟ್ಟೆ ತಿನ್ನಬೇಕು, 2 ಆ್ಯಪಲ್ಲು. ಸೊ ನೀವು 3 times ಇನ್ ಎ ಡೇ ಗ್ರೀನ್ ಟೀನ ಕುಡಿಬೇಕು. ಆ್ಯಂಡ್ ನೈಟ್ಗೆ ಓಟ್ಸ್ ಮೀಲ್. ಸೊ ಮಾರ್ನಿಂಗ್ 3 eggs, ಆಫ್ಟರ್ನೂನ್ 3 eggs ವಿತ್ 1 ಆ್ಯಪಲ್, ನೈಟ್ ಓಟ್ ಮೀಲ್ಸ್ ಜೊತೆಗೆ 1 ಆ್ಯಪಲ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಬನಾನಾ ಯೂಸ್ ಮಾಡೋ ಹಾಗೆ ಇಲ್ಲ. ಸೊ ಗ್ರೀನ್ ಟೀನ ನೀವು ಲಿಪ್ಟನ್ ಅಥವಾ ಯಾವುದಾದ್ರು ಗ್ರೀನ್ ಟೀ ಬ್ಯಾಗ್ಸ್ನೂ ತೊಗೋಬೋದು, ಇಲ್ಲಾಂತಂದರೆ ಲೀಫ್ ಇರೋದನ್ನ ಅದನ್ನು ಕುದಿಸಿ ಕುಡಿಬೋದು. ನಮ್ಮನೇಲಿ ಆಲ್ರೆಡಿ ನಾನು ಗ್ರೀನ್ ಟೀದು ಲೀವ್ಸ್ ತಂದಿಟ್ಕೊಂಡಿದ್ದೆ, ಅದನ್ನು ಕುದಿಸಿ ಕುಡಿತಾ ಇದ್ದೆ. ಬಟ್ ಇಟ್ಸ್ ಹಾರಿಬಲ್, ಸಿಕ್ಕಾಪಟ್ಟೆ ಕಹಿ ಇರುತ್ತೆ. ಬಟ್ ಇಫ್ ಯು ನೀಡ್ ಸಮಥಿಂಗ್ ಯು ಹ್ಯಾವ್ ಟು ಡೂ ಸಮಥಿಂಗ್. ಸೊ ಐ ಸ್ಟಾರ್ಟೆಡ್. ಫಸ್ಟ್ ಡೇಗೆ ಐ ಲಾಸ್ಟ್ ಆಲ್ಮೋಸ್ಟ್ 1 kg. ಸೊ ಎಷ್ಟು ಖುಷಿ ಆಗೋಯ್ತು ಅಂತ ಅಂದರೆ, ಒಂದು ದಿನಕ್ಕೇ ಇಷ್ಟ ಆಗಿದೆ ಅಂತಂದರೆ ಈ ಡಯಟ್ನ ನಾನು ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ. ಸೊ ಐ ಸ್ಟಿಲ್ ಕಂಟಿನ್ಯೂಡ್ ಫಾರ್ ದ ಡೇ 2. ಸೊ ಡೇ 2 ಅಲ್ಲಿ ನಾನು ಮಾರ್ನಿಂಗೇನೆ ಆ್ಯಪಲ್ ಮತ್ತು ಎಗ್ನ ಕಂಪ್ಲೀಟ್ ಮಾಡಿಬಿಟ್ಟೆ ವಿತ್ ಗ್ರೀನ್ ಟೀ. ಸೊ ಗ್ರೀನ್ ಟೀನ ಮಿಸ್ ಮಾಡಿಬಿಡಿ. ದಿನಕ್ಕೆ 3 times ಸೊ 3 times ಕುಡಿದ್ರೆ ಅದು ನಿಮ್ಮ ವೆಯ್ಟ್ ಲಾಸ್ನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಎಗ್ಗು ನಾವು ಕಂಟಿನ್ಯೂಸ್ ಆಗಿ ತಿನ್ನೋಕ್ಕೆ ಆಗಲ್ಲ, ಬೋರ್ ಆಗಿಬಿಡತ್ತೆ. ಸೊ ಸೆಕೆಂಡ್ ಡೇ ಐ ಆಮ್ ಸ್ಟಿಲ್ ಸ್ಟ್ರಾಂಗ್, ಫುಲ್ ಕಾನ್ಫಿಡೆಂಟಿಂದ 1 kg ಒಂದು ದಿನದಲ್ಲಿ ಅಂತಂದು 10 ದಿನಕ್ಕೆ 10 kg. ಇಟ್ ಕೀಪ್ಸ್ ಅಸ್ ಮೋಟಿವೇಟೆಡ್ ಅಲ್ವಾ. ಸೊ ನಾನು ಫುಲ್ಲು ಸ್ಟ್ರಾಂಗಾಗಿ ಸ್ಟಾರ್ಟ್ ಮಾಡಿದೆ ನನ್ನ ಎಗ್ ಡಯಟ್ನ ಸೆಕೆಂಡ್ ಡೇ ಕೂಡ. ಸೊ ನಾನು ಸೆಕೆಂಡ್ ಡೇ ವೆಯ್ಟ್ ಚೆಕ್ ಮಾಡಿದಾಗ ಆಲ್ಮೋಸ್ಟ್ 1/2 kg ರೆಡ್ಯೂಸ್ ಮಾಡಿದ್ದೆ. ಸೊ ವಿಚ್ ಇಸ್ 58.50. ಸ್ಟಿಲ್ ಹೋಪ್ ಇಸ್ ಆನ್. ನಾನು ಥರ್ಡ್ ಡೇ ಡಯಟ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಥರ್ಡ್ ಡೇ ಯಾವುದೋ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹೋಗಬೇಕಾಗಿತ್ತು. ಸೊ ಫಸ್ಟೇ ತಿನ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಏನು ತಿನ್ನೋದಕ್ಕೆ ಮನಸ್ಸು ಬರೋಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಬ್ರೇಕ್ಫಾಸ್ಟ್ನ ಮನೇಲೇ ಕಂಪ್ಲೀಟ್ ಮಾಡಿಕೊಂಡೆ. ಆಫ್ಟರ್ನೂನ್ ಹೋದಾಗ ಅಲ್ಲಿ ಲಂಚಿಗೆ ಬಿರಿಯಾನಿಗೆ ಎಲ್ಲ ಇದ್ರೂ ನಾನು ಕಂಟ್ರೋಲ್ ಮಾಡಿಕೊಂಡು ಒಂದು ಫ್ರೂಟ್ ಸ್ಯಾಲಡ್ನ ತೊಗೊಂಡು ಕ್ಯಾರೆಟ್ ಆ್ಯಂಡ್ ಕುಕುಂಬರ್ನ ನಾನು ಕನ್ಸ್ಯೂಮ್ ಮಾಡಿದೆ. ಆ್ಯಂಡ್ ಬಿರಿಯಾನಿ ಇದ್ದರೂ ನಾನು ತಿನ್ನೋದಕ್ಕೆ ಹೋಗಲಿಲ್ಲ. ಸೊ ರಿಸಲ್ಟ್ ನೋಡಿದ್ವಲ್ಲ, ಅದಕ್ಕೋಸ್ಕರ. ಸೊ ನಾನು ನೆಕ್ಸ್ಟ್ ಡೇ ವೆಯ್ಟ್ ನೋಡಿದಾಗ ಒಂದು ಜಸ್ಟ್ 200 grams ಕಡಿಮೆ ಆಗಿದೆ, ವಿಚ್ ತುಂಬಾ ಬೇಜಾರಾಗೋಯ್ತು. ಇದೇನಿದು ಹಿಂಗಾಗೋಯ್ತಲ್ಲ ಅಂತ ಸ್ಟಿಲ್ ಹೋಪ್ಸ್ ಇಟ್ಕೊಂಡು ನಾನು 4th ಡೇ ಕೂಡ ಕಂಟಿನ್ಯೂ ಮಾಡಿದೆ. ಇದು ನಾನು 4th ಡೇನೇ ಅಷ್ಟೇ ಮಾಡೋದಕ್ಕೆ ಆಗಿದ್ದು. ನಂಗೆ ಎಗ್ ನೋಡಿದ್ರೆ ಮೊಮೆಂಟ್ ಬರೋ ಥರ ಆಗೋಗ್ಬಿಟ್ಟಿತ್ತು. ಬಟ್ ಸ್ಟಿಲ್ 4th ಡೇ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ನನ್ನ ಮೀಲ್ನ ಕಂಪ್ಲೀಟ್ ಮಾಡಿದೆ. ಸೊ ನಾನು 4 ಡೇಸಲ್ಲಿ ಆಲ್ಮೋಸ್ಟ್ 2.5 kg ಕಡಿಮೆ ಆಗಿದೆ, ವಿಚ್ ಇಸ್ ಮಿರಾಕಲ್. ಹ್ಯಾಪಿ.